ನಮಸ್ತೆ ಸ್ನೇಹಿತರೆ, ಇದು ನೆನ್ನೆ ಮಿನಿ ಲಾಗಿದ್ದು. ನಾನು ನನ್ನ ತಂಗಿ ಎಲ್ಲಿ ಹೋಗ್ತಾ ಇದ್ವಿ ಅಂತಂದರೆ, ನನ್ನ ತಂಗಿ ಊರೊಬ್ಬ ಕರೆದಿದ್ಲು. ತುಮಕೂರು ಹತ್ರ ಯಾವುದೋ ಒಂದು ಸಣ್ಣ ಹಳ್ಳಿ. ಮೆಜೆಸ್ಟಿಕ್ಗೆ ಬಂದು ತುಮಕೂರು ಬಸ್ ಹತ್ತಿ ತಿರ್ಗಾ ಮತ್ತೆ ಇನ್ನೊಂದು ಪ್ರೈವೇಟ್ ಬಸ್ ಹತ್ತಿದ್ವಿ. ಅಲ್ಲಿ ಬಂದು ಇಳಿದ್ವಿ. ಊರೊಳಗಡೆ ಹೋಗೋದಕ್ಕೆ ಯಾವುದು ವೆಹಿಕಲ್ಸ್ ಇರಲ್ಲ, ಬಸ್ಸು ಗಿಸ್ಸು ಏನಿರಲ್ಲ. ಅವ್ರದ್ದೇ ಸ್ವಂತ ವೆಹಿಕಲ್ಸ್ಗಳು, ಕಾರು ಇಲ್ಲ ಅಂದರೆ ಟೂ ವೀಲರ್ಗಳು ತೊಗೊಂಬರ್ಬೇಕು. ನಾವು ಎಲ್ಲ ಒಟ್ಟಿಗೆ ಬಸ್ ಹಿಡಿದ್ವಿ. ತಾತಪ್ತದೆ ಎಲ್ಲಿ ಹೋಗ್ಬೇಕಮ್ಮ ಅಂದರೆ ಊರೊಳಗೆ ಹೋಗ್ಬೇಕು ತಾತ ಅಂದ್ವಿ. ಬಾರಮ್ಮ 1.5 ಕಿಲೋಮೀಟರ್ ಆಗುತ್ತೆ, ನಡ್ಕೊಂಡೆ ಹೋಗೋಣ ಅಂದರು. ಅಯ್ಯೋ ತಾತ ನಾವು ಫೋನ್ ಮಾಡಿದ್ದೀವಿ, ಅವ್ರು ಬರ್ತಾರೆ ಬಿಡಿ ಅಂದರೆ, ನಾವೇ ವಯಸ್ಸಾದವರೇ ನಡೀತಾ ಇದ್ದೀವಿ, ಕಾಲಲ್ಲಿ ಚಪ್ಪಲಿ ಇಲ್ದಿರ, ನಿಮಗೆ ನಮ್ಮ ವಯಸ್ಸು ಹೆಣ್ಮಕ್ಳು ಬನ್ನಿ ಅಂತ ಕೈ ಹಿಡ್ಕೊಂಡೆ. ತಾತ ಬಿಡಲಿಲ್ಲ. ಅಯ್ಯೋ ತಾತ ಬಿಸಿಲು ಅಂದರೂ ಬಿಡಲಿಲ್ಲ, ಕರ್ಕೊಂಡು ಅರ್ಧ ದಾರಿಗೆ ಬಂದೇ ಬಿಟ್ರು. ನಾವು ಫೋನ್ ಮಾಡಿದ್ವಿ, ನಮ್ಮ ತಂಗಿ ಗಂಡ ಅವ್ರ ಮೈದನ್ನ ಕಳಿಸಿದ್ರು. ಆಮೇಲೆ ನಮ್ಮ ತಂಗಿ ಫಸ್ಟ್ ಕುತ್ಕೊಂಡ್ಬಂದ್ಲು, ಆಮೇಲೆ ನಾನು ಬಂದೆ. ಯಾಕೆಂದರೆ ಟೂ ವೀಲರಲ್ಲಿ ಇಬ್ಬರು ಆಗೋದಿಲ್ಲ ಅಂದ್ಬಿಟ್ಟು ಮನೆಗೆ ಬಂದ್ವಿ. ನೀರು ಕೊಟ್ಟರು, ಜ್ಯೂಸ್ ಕೊಟ್ಟರು. ಆಮೇಲೆ ನನ್ನ ತಂಗಿ ಅಕ್ಕ ಬೇಗ ಬಂದಿದ್ದೀರ, ದೂರದಿಂದ ಊಟಕ್ಕೆ ಕುತ್ಕೊಂಬಿಡಿ ಅಂತಂದರು. ಸರಿ ಊಟಕ್ಕೆ ಕುತ್ಕೊಂಡು, ನನಗೆ ಎಲ್ಲಡ್ಕೆ ಹಾಕೊಂಡು ಅಭ್ಯಾಸ ಇಲ್ಲ, ಎಲ್ಲಡ್ಕೆ ಹಾಕೊಳ್ಳಮ್ಮ ಅಂತ ಅವ್ರ ಅತ್ತೆ ಅಂದರು. ಇಲ್ಲ ನನಗೆ ಹಾಕೊಂಡ್ರೆ ಸೊಕ್ತಂಗಾಗುತ್ತೆ ಅಮ್ಮ, ಬೇಡ ನನಗೆ ಅಂದೆ. ಅವ್ರು ಬಂದು ನಮ್ಮ ತಂಗಿ ಸೋದ್ರು ಮಾವ, ಇವರು ಅಲ್ಲಿ ಕಾಣಿಸ್ತಾ ಇರೋರು, ಅವರು ಅವ್ರ ಯಜಮಾನ್ರು ತಾಯಿ, ಅವ್ರ ನೆಂಟರು, ಇವರು ಅವ್ರ ಮಾವ ಅಂದರೆ ಅವ್ರ ಯಜಮಾನ್ರು ಅಪ್ಪ. ಊಟ ಎಲ್ಲ ಆಯಿತು, ಎಲ್ಲಡ್ಕೆನೂ ಹಾಕ್ಕೊಂಡ್ವಿ. ಸರಿ ನಾನು ನನ್ನ ತಂಗಿ ವೀಡಿಯೋಸ್ ಮಾಡಿಕೊಂಡು ತೋಟ ಎಲ್ಲ ನೋಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿ ಅಲ್ಲಿಂದ ಹೊರಟ್ವಿ. ಪಾಪ ನನ್ನ ತಂಗಿ ಮತ್ತೆ ಬಿಸಿ ಬಿಸಿ ಮುದ್ದೆ. ಹಳ್ಳಿ ಕಡೆ ನಿಮಗೆ ಗೊತ್ತಲ್ಲ, ಸಿಟಿ ಥರ ಒಬ್ಬೊಬ್ಬರೇ ಎಲ್ಲ ಹೇಳಿದ ತಕ್ಷಣ ಒಟ್ಟೊಟ್ಟಿಗೆ ಟೈಮ್ ಕರೆಕ್ಟಾಗಿ ಬರೋಲ್ಲ. ಅವ್ರಿಗೆ ಇಷ್ಟ ಬಂದ 3 ಗಂಟೆಗೆ, 2 ಗಂಟೆಗೆ, 5 ಗಂಟೆ, 6 ಗಂಟೆ ಊಟಕ್ಕೆ ನನ್ನ ತಂಗಿ ಕೊಡ್ತಾನೆ ಇದ್ಲು. ಆವಾಗಲೇ ಬಿಸಿ ಬಿಸಿ ಮುದ್ದೆ ತಿರ್ವಿ. ಸರಿ ನಾವು ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ತೋಟ ಎಲ್ಲ ನೋಡ್ಕೊಂಡು ಮತ್ತೆ ಬಂದು ಕುತ್ಕೊಂಡ್ವಿ. ಆಮೇಲೆ ನಮ್ಮ ತಂಗಿ ಗಂಡ ಎಲ್ಲ ಹೋಗಿದ್ರು. ಬನ್ನಿ ಅಕ್ಕ ಎಳ್ನೀರು ಕೊಚ್ಕೊಡ್ತೀನಿ ಅಂದ್ಬಿಟ್ಟು ದೊಡ್ಡದು ಕೋಲ್ ತೊಗೊಂಡು ಎಳ್ನೀರೆಲ್ಲ ಬೀಳಿಸಿ ಕೊಚ್ಕೊಟ್ರು. ಎಳ್ನೀರಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಸ್ವೀಟಾಗಿತ್ತು. ಆದರೆ ಬೆಳಗ್ಗೆನೇ ಇಳಿಸಿದ್ರೆ ಎಳ್ನೀರು ಕೋಲ್ಡಾಗಿರ್ತಿತ್ತು, ಬಿಸಿಲಿಗೆ ಬೆಚ್ಚಗಿತ್ತು. ಆದರೂ ಎಳ್ನೀರೆಲ್ಲ ಕುಡಿದ್ವಿ. ಮತ್ತು ಅದರಲ್ಲಿ ಕೊಚ್ಚಿದ್ದಕ್ಕೆ ಗಂಜಿಕಾಯಿ ಕಾಯಿ ಎಲ್ಲ ಬಂತು. ತಿನ್ಕೊಂಡು ಮತ್ತೆ ಮನೆ ಹತ್ರಕ್ಕೆ ಬಂದ್ವಿ. ಮನೆ ಹತ್ರ ಬಂದರೆ ಸರಿ ಹೊರಡ್ತೀವಿ ಅಂತಂದ್ವಿ. ಇರಕ್ಕ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ಲು ನನ್ನ ತಂಗಿ. ನನ್ನ ತಮ್ಮ ಲೇಟಾಗಿ ಬಂದ, ಹಾಗಾಗಿ ಸ್ವಲ್ಪ ನನ್ನ ತಂಗಿ ಫ್ರೀ ಆದ್ಲು. ಪಾಪ ಮಾತಾಡ್ಕೊಂಡು ಕುತ್ಕೊಂಡ್ವಿ. ಕಾಫಿ ಕೊಟ್ಲು, ಕುಡಿದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಕೊಂಡು ಸರಿ ಬರ್ತೀವಮ್ಮ ಅಂತಂದ್ವಿ. ಅವಳು ಬೆಂಗಳೂರವಳೇನೆ, ಮದುವೆ ಮಾಡಿಕೊಟ್ಟಿರೋದು ಹಳ್ಳಿಗೆ, ಅವರು ಸಿಟಿಲೇ ಇರೋದು. ಪಾಪ ನಾಳೆ ಬರ್ತೀನಕ್ಕ ನಾನು, ಇವಾಗ ನೀವು ಹೋಗಿರಿ ಅಂತಂದ್ಲು. ಸರಿ ಬರ್ತೀವಿ ಅಂತ ಅಂದ್ಬಿಟ್ಟು ನಾವು ಮಾವಿನಕಾಯಿ ಎಲ್ಲ ಕಿತ್ಕೊಟ್ರು, ಮಾವಿನಕಾಯಿ ತೊಗೊಂಡು ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.